ಸ್ಪೇಸಿಂದ ಪ್ರತಿ ವರ್ಷ 17,000 ಉಲ್ಕೆಗಳು ಭೂಮಿಗೆ ಬಂದು ಬೀಳ್ತವೆ. ನಮ್ಮ ಅದೃಷ್ಟ ಏನು ಅಂದ್ರೆ ಅವೆಲ್ಲ ನೆಲಕ್ಕೆ ಬೀಳಕ್ಕಿಂತ ಮುಂಚೆನೆ ಸುಟ್ಟು ಬೂದಿ ಆಗ್ಬಿಡ್ತವೆ. ಆದ್ರೆ ಕೆಲವು ಸಲ ಕಲ್ಕಲ್ಲಂಗೆ ಬಂದು ಬಿದ್ದೋಗ್ಬಿಡ್ತವೆ. ಹಂಗೆ 50,000 ವರ್ಷಗಳ ಹಿಂದೆ ಸ್ಪೀಡಾಗಿ ಬಂದು ಬಿದ್ದ ಉಲ್ಕೆ 2 ಕಿಲೋಮೀಟರ್ನಷ್ಟು ಹಳ್ಳ ಮಾಡ್ಬಿಟ್ಟಿದೆ. ವಿಚಿತ್ರ ಏನು ಅಂದ್ರೆ ಈಗಲೂ ಆ ಹಳ್ಳನ ನೋಡ್ಬೋದು. ಈ ಹಳ್ಳ ಅಂತೂ ಸಿಕ್ಕಾಪಟ್ಟೆ ಮಿಸ್ಟೀರಿಯಸ್ಸು. ಪ್ರತಿದಿನ ಸೈಂಟಿಸ್ಟು ಒಂದಲ್ಲ ಒಂದು ಹೊಸದ್ ಕಂಡುಹಿಡಿತವ್ರೆ ಈ ಜಾಗದಲ್ಲಿ. ಆಶ್ಚರ್ಯ ಏನು ಅಂದ್ರೆ ಶ್ರೀರಾಮ ಸ್ವತಃ ಈ ಜಾಗಕ್ಕೆ ಭೇಟಿ ಕೊಟ್ಟಿದ್ರು. ಶ್ರೀರಾಮನ್ಗೂ ಈ ನಿಗೂಢ ಜಾಗಕ್ಕೂ ಇರೋ ಸಂಬಂಧ ಏನು ಈ ವಿಡಿಯೋದಲ್ಲಿ ಪತ್ತೆ ಹಚ್ಚೋಣ. ನಮಸ್ಕಾರ ದೇವರು, ಎಲ್ಲ ಹೆಂಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮಹಾರಾಷ್ಟ್ರದ ಲೋನಾರ್ ಲೇಕಲ್ಲಿದ್ದೀವಿ ನಾವೀಗ. ಇದೊಂದು ಮಿಸ್ಟೀರಿಯಸ್ ಲೇಕು. 50 ವರ್ಷಗಳ ಹಿಂದೆ ಬಿದ್ದಂಥ ಆ ಉಲ್ಕೆ ಇಲ್ಲಿವರೆಗೂ ರಿಸರ್ಚ್ ನಡೀತಾನೇ ಇದೆ. ಆ ಮಿಸ್ಟೀರಿಯಸ್ ಲೇಕನ್ನು ನೋಡೋಕ್ಕೆ ಸಿಕ್ಕಾಪಟ್ಟೆ ಜನ ಹೋಗ್ತಾವ್ರೆ, ನೋಡ್ತಾವ್ರೆ. ದೇವರು ಈ ಮಿಸ್ಟೀರಿಯಸ್ ಲೇಕ್ ಅಂತೂ ರಿಸರ್ಚ್ ಯಾರ್ಯಾರು ಮಾಡ್ತಾರಲ್ಲ ಅವ್ರನ್ನ ಸಿಕ್ಕಾಪಟ್ಟೆ ಕೆರಳಿಸುತ್ತೆ. ಯಾಕಂದರೆ ಈ ಲೇಕು ಪುರಾಣಗಳಲ್ಲೂ ಸಹ ಉಲ್ಲೇಖವಿದೆ. ಋಗ್ವೇದ, ಸ್ಕಂದ ಪುರಾಣ, ಪದ್ಮ ಪುರಾಣ ಮತ್ತು 1600ರಲ್ಲಿ ಬರೆದಂತಹ ಅಬು ಫಜಲ್ರವರ ಐನ್ ಇ ಅಕ್ಬರಿಲೂ ಸಹ ಉಲ್ಲೇಖವಿದೆ. ದೇವರು ಆ ಎಂಟ್ರೆನ್ಸಿಂದ ಕಾಡು ದಾರಿಲಿ ಹಾಗೆ ನಡ್ಕೊ ಬಂದು ಕಲ್ಲು ಮುಳ್ಳು ಫಾರೆಸ್ಟ್ ಇರೋ ಅಂಥ ದಾರಿಲಿ ಬಂದು ತಲುಪಿದ್ದೀವಿ ಲೋನಾರ್ ಲೇಕ್ಗೆ. ಮೀಟ್ರಾಯ್ಟು ಯಾವಾಗಾದರೂ ಬಿದ್ದಿರಲಿ, ಆದರೆ ಬಿದ್ದಿರೋದಂತೂ 100% ಕನ್ಫರ್ಮು. ಬರೀ 170 ಮೀಟ್ರ್ ಇರೋವಂಥ ಆ ಮೀಟ್ರಾಯ್ಟು ಬಂದು ಬಿದ್ದಂಥ ರಭಸಕ್ಕೆ 2 ಕಿಲೋಮೀಟರ್ನಷ್ಟು ಈ ಪಾಟಿ ಸರೋವರ ಸೃಷ್ಟಿಯಾಗಿದೆ. ಆ ಬಾಹ್ಯಾಕಾಶದಿಂದ ಬಂದಂಥ ಕಲ್ಲು ಅಷ್ಟು ಸ್ಪೀಡಾಗಿ ಬಂತು ಅಂತಂದರೆ ಆ ಕಲ್ಲು ಪೂರ್ತಿ ಇಲ್ಲಿ ಬಂದು ಬಡಿದು ಪೂರ ಮೆಲ್ಟ್ ಆಗೋಯ್ತು. ಆ ಮೆಲ್ಟ್ ಆದಮೇಲೆ ಅದರಿಂದ ಲಾವಾರಸ ಉಕ್ಕಿ ಬರುತ್ತಲ್ಲ, ಆ ಲಾವಾರಸ ಉಕ್ಕಿ ಬಂದು ಅದು ಒಣಗಾದ್ಮೇಲೆ ಅದು ಈ ಥರ ಕಲ್ಲಾಗಿ ಪರಿವರ್ತನೆ ಆಗುತ್ತೆ. ನೀಲ್ ಆರ್ಮ್ಸ್ಟ್ರಾಂಗು ಮೂನ್ಗೆ ಹೋದಾಗ ಮೂನಿಂದ ತಂದಂಥ ಆ ಕಲ್ಲಿನ ಸ್ಯಾಂಪಲ್ಲು ಮತ್ತು ನನ್ನ ಕೈಲಿರೋಂಥ ಈ ಕಲ್ಲಿನ ಸ್ಯಾಂಪಲ್ಲು ಇವೆರಡು ಸಹ ಒಂದೇ ಅಂತ ರಿಸರ್ಚಲ್ಲಿ ದೃಢಪಟ್ಟಿದೆ. ನೀವು ಡೈಲಿ ನೀರು ಕುಡಿತೀರಲ್ಲ, ಆ ನೀರಿನ pH ವ್ಯಾಲ್ಯೂ 7ನಲ್ಲಿರುತ್ತೆ. ಇದಕ್ಕಿಂತ ಕಮ್ಮಿ ಆದರೆ ಇದು ಅಸಿಡಿಕ್ ಆಗುತ್ತೆ, ಆದರೆ 7ಗಿಂತ ಜಾಸ್ತಿ ಆದರೆ ಆಲ್ಕಲೈನ್ ಆಗುತ್ತೆ. ಡೆಡ್ ಸಿಯ ನೀರಿನ ಲೆವೆಲ್ಲು 14 ಆಗಿರುತ್ತೆ. ಡೆಡ್ ಸಿಯಲ್ಲಿ ಯಾರಾದರೂ ಮುಳುಗಿ ಸಾಯಕ್ಕೆ ಪ್ರಯತ್ನ ಪಟ್ಟರು ಮುಳುಗೋಕ್ಕಾಗಲ್ಲ, ತೇಲ್ತಾ ಇರ್ತೀವಿ. ಯಾಕಂದರೆ ಅದರಲ್ಲಿ ಪೂರ್ತಿ ಉಪ್ಪಿರುತ್ತೆ. ಬಾಹ್ಯಾಕಾಶದಿಂದ ಬಂದು ಇಲ್ಲಿ ಬಿದ್ದಿರೋ ಅಂಥ ಕಲ್ಲು ಇವತ್ತಿನ ದಿನದವರೆಗೂ ಆ ಕೆಮಿಕಲ್ ರಿಯಾಕ್ಷನ್ನ ನಾವು ಹಾಗೆ ನೋಡ್ಬೋದು ಇಲ್ಲಿರುವಂಥ ನೀರಲ್ಲಿ. ಈಗ ನಾವು ಈ ನೀರಿನ pH ಲೆವೆಲ್ನ ನೋಡೋಣ. ಈ ಸ್ಯಾಂಪಲ್ ನೋಡ್ತೀರಾ ನೋಡಿ, ಇದು 10 ಮತ್ತು 12ರ ಮಧ್ಯ ಅಂದರೆ 11 ಹೋಲುತ್ತೆ. ಇದು ಇಷ್ಟೊಂದು pH ಇರೋವಂಥ ನೀರು ಮನುಷ್ಯ ಕುಡಿಯೋಕ್ಕೆ ಯೋಗ್ಯವಲ್ಲದ ನೀರು, ಮನುಷ್ಯ ಕುಡಿಯೋಕ್ಕೆ ಆಗೋದೇ ಇಲ್ಲ. ಆದರೂ ಈ ಸರೋವರದಲ್ಲಿ ಬಾತುಕೋಳಿಗಳು ಇನ್ನೂ ಜೀವನ ಮಾಡ್ತವೆ. ಬಾತುಕೋಳಿಗಳು ಯಾಕೆ ಜೀವನ ಮಾಡ್ತವೆ, ಹೆಂಗೆ ಜೀವನ ಮಾಡ್ತವೆ ಅಂತಂದರೆ ಇದರಲ್ಲಿರೋ ಅಂಥ ಪಾಚಿ ಕಾರಣ ಇದಕ್ಕೆ.